ಹೋರಾಟಕ್ಕೆ ಒಳ ಮೀಸಲಾತಿ ಹೋರಾಟಕ್ಕೆ ಜಾರಿಗೊಳಿಸಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸಿ 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 ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬು ಜಗಜೀವನ್ ರಾಮ್ ರವರಿಗೆ ಬಾಬು ಜಗಜೀವನ್ ರಾಮ್ ರವರಿಗೆ ಒಳ ಮೀಸಲಾತಿ ಹೋರಾಟಕ್ಕೆ ಒಳ ಮೀಸಲಾತಿ ಹೋರಾಟಕ್ಕೆ ಸ್ಥಳೀಕರು ಮಾತಾಡ್ತಾರೆ. ಪಾದಯಾತ್ರೆಯನ್ನ ಪ್ರಾರಂಭ ಮಾಡಬೇಕು ಅಂತಿದ್ದೀವಿ. ಬೆಳಗಾವಿ ಚಲೋ. ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಬದುಕಿದಾರಾ ಅಥವಾ ಸತ್ತೋಗಿದಾರಾ ಅನ್ನೋದನ್ನ ಈ ಸರ್ಕಾರಕ್ಕೆ ಸ್ವಲ್ಪ ಎದೆ ತಟ್ಟಿ ಹೇಳಬೇಕಾಗಿರುವಂತ ಸಂದರ್ಭ ಇದು. ಯಾಕೆ ಅಂತಂದ್ರೆ ಕಳೆದ 1 ವರ್ಷದಿಂದ ಈ ಸರ್ಕಾರ ನಮ್ಮನ್ನ ಸತಾಯಿಸ್ತಾ ಇದೆ. ಒಳ ಮೀಸಲಾತಿಯನ್ನ ಸಂಪೂರ್ಣವಾಗಿ ಜಾರಿಗೊಳಿಸದೆ ಎಷ್ಟು ನಾಟಕಗಳನ್ನ ಆಡ್ತಾ ಇದೆ ಅಂತಂದ್ರೆ, ಬಹುಶಃ ಇದು ಮಾದಿಗ ಸಮುದಾಯ ಅಲ್ಲದೆ ಬೇರೆ ಯಾವುದಾದ್ರೂ ಸಮುದಾಯಕ್ಕೆ ಈ ರೀತಿಯಾದಂತಹ ನೋವನ್ನೇನಾದ್ರು ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಸರ್ಕಾರದ ಮೇಲೆ ಅಕ್ಷರಶಃ ಯುದ್ಧವನ್ನೇ ಮಾಡಿರೋರು ಅಥವಾ ದಂಗೆ ಎದ್ದಿರೋರು. ಇದು ನಾವು ಸಂತೋಷ ಪಡಬೇಕಾಗಿರೋ ವಿಚಾರನ ಅಥವಾ ದುಃಖ ಪಡಬೇಕಾಗಿರೋ ವಿಚಾರನ ಗೊತ್ತಿಲ್ಲ. ಕಳೆದ 35 ವರ್ಷಗಳಿಂದ ಈ ಹೋರಾಟವನ್ನ ಕಾಯ್ಕೊಂಡು ಬಂದಿದ್ದೀವಿ ಅಂತ ಎದೆ ತಟ್ಟು ಹೇಳ್ಕೋಬೇಕಾ, ಅಥವಾ 35 ವರ್ಷ ಆದ್ರೂ ಕೂಡ ರಿಸಲ್ಟ್ ತಗೊಳಕ್ ಆಗ್ಲಿಲ್ಲ ನಾವು ಹೇಡಿಗಳು ಅಂತ ನಾವು ತಲೆ ತಗ್ಸ್ಕೊಂಡು ನಿಂತ್ಕೋಬೇಕಾ? ಈ ಎರಡರಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಆಗಲೇ ಸಮಾಜ ಕಲ್ಯಾಣ ಇಲಾಖೆಯ ಆ ವ್ಯಕ್ತಿ ಅಂತಿದ್ರಿ. ಯಾವ ವ್ಯಕ್ತಿ? ಮಾದಿಗರ ಮನೆ ಹಾಳ ಎಚ್.ಸಿ. ಮಾದೇವಪ್ಪ ಅಂತ ನೇರವಾಗಿ ಹೇಳಿ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸನ್ನಿಧಿಯಲ್ಲಿ ನಾವು ನಿಂತಿದ್ದೀವಿ. ಸುಳ್ಳನ್ನ ನಾವೇನು ಹೇಳ್ಬೇಕಾಗಿಲ್ಲ. ಸಚಿವ ಮಹಾದೇವಪ್ಪ ಮಾದಿಗ ಸಮುದಾಯದ ಮಕ್ಕಳ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾರೆ. ಸಚಿವ ಮಹಾದೇವಪ್ಪ ಮಾದಿಗ ಸಮುದಾಯದ ಸರ್ಕಾರಿ ನೌಕರರ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾರೆ. ಸಚಿವ ಮಹಾದೇವಪ್ಪ ಮಾದಿಗ ಸಮುದಾಯದ ನಿರುದ್ಯೋಗಿ ಯುವಕರ ಜೊತೆ ಬದುಕಲ್ಲಿಯೂ ಆಟ ಆಡ್ತಾ ಇದ್ದಾರೆ. ಇಂಥ ಒಬ್ಬ ಅವಿವೇಕಿ, ಅಯೋಗ್ಯ, ನಾಲಾಯಕ್, ಅಜ್ಞಾನಿ, ಮೂರ್ಖ ಈ ವ್ಯಕ್ತಿ ಈ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಆಗಿರುವಂತದ್ದು ನಮ್ಮೆಲ್ಲರ ದೌರ್ಭಾಗ್ಯ. ನಾವು ಹೇಳ್ತಾ ಇದೀವಿ ಸರ್ಕಾರಕ್ಕೆ, ಕಟ್ಟ ಕಡೆ ಯುದ್ಧವನ್ನ ಘೋಷಣೆ ಮಾಡಿದೀವಿ ಅಂತ. ನೀವೆಷ್ಟು ಜನ ಬೆಳಗಾವಿಗೆ ಬರ್ತೀರಿ ಹೇಳಿ? ನೋಡಿ, ಎಲ್ಲ ಬರ್ತೀವಿ. ಮತ್ತೆ ನಾನಿಲ್ಲಿ ಮಾತಾಡ್ತಾ ಇರೋ ಮಾತನ್ನ ಈ ಫೇಸ್ಬುಕ್ ಗಳ ಮೂಲಕ ಇಡೀ ದೇಶ ನೋಡ್ತಾ ಇದೆ. ಅದರಲ್ಲೂ ಕರ್ನಾಟಕದ ಮನೆ ಮನೆಗೂ ಕೂಡ ಈ ಸಂದೇಶ ತಲುಪ್ತಾನೇ ಇದೆ ನಿರಂತರವಾಗಿ. ನಾನು ಇಲ್ಲಿ ಮಾತಾಡೋದ್ರ ಮೂಲಕ, ಈ ಫೇಸ್ಬುಕ್ ಲೈವ್ಗಳ ಮೂಲಕ ಇಡೀ ಕರ್ನಾಟಕದ ಸಮಸ್ತ ಮಾದಿಗರಿಗೆ ಹೇಳ್ತಾ ಇದ್ದೀನಿ, ಇದು ಕಟ್ಟ ಕಡೆಯ ಯುದ್ಧ. ಈ ಬೆಳಗಾವಿ ಅಧಿವೇಶನದಲ್ಲಿ 11ನೇ ತಾರೀಕು ಬಿಲ್ ಪಾಸ್ ಆಗುತ್ತೆ. ಆ ಬಿಲ್ ನಲ್ಲಿ ಮಾದಿಗರಿಗೆ ನ್ಯಾಯವಾಗಿ ಸಿಗಬೇಕಾಗಿರುವಂತಹ ಎಲ್ಲ ಹಕ್ಕು ಅಧಿಕಾರಗಳು ಸಿಗದೆ ಹೋದ್ರೆ ಹೋರಾಟ ಅಂತ ಇನ್ನ ಸಮಯವನ್ನು ವ್ಯರ್ಥ ಮಾಡಲ್ಲ. ನಿಮ್ಮ ಸರ್ಕಾರವನ್ನ, ನಿಮ್ಮ ಪಕ್ಷವನ್ನ ಬುಡ ಸಮೇತ ಕಿತ್ತು ಬಿಸಾಕುವಂತಹ, ನಿಮ್ಮನ್ನ ಸಮಾಧಿ ಮಾಡುವಂತ ಕೆಲಸವನ್ನ ಈ ಮಾದಿ ಸಮುದಾಯ ಮಾಡುತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನೀಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇಳ್ಕೊಳ್ಳೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತೀರಿ ನೀವು, ಅಹಿಂದ ನಾಯಕ ಅಂತ ಅನಿಸ್ಕೊಂಡಿದ್ದೀರಿ. ಈ ನೆಲದ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮುದಾಯಗಳ ನೇತಾರ ಅಂತ ಕರೆಸ್ಕೊಂಡಿದ್ದೀರಿ. ಯಾಕಶ್ಚಿತ್ ಒಬ್ಬ ಮಹಾದೇವಪ್ಪನ ಮಾತಿಗೆ ಬಲಿಯಾಗಿ ನಿಮ್ಮನ್ನೂ ಕೂಡ ನೀವು ಸಮಾಧಿ ಮಾಡ್ಕೊಳ್ತೀರಿ, ನಿಮ್ಮ ಪಕ್ಷವನ್ನ ನಾಶ ಮಾಡ್ತೀರಿ. ನಿಮ್ಮ ಸರ್ಕಾರ ಮತ್ತೆ ಯಾವತ್ತೂ ಕೂಡ ಜೀವಂತವಾಗಿ ಈ ಕರ್ನಾಟಕದಲ್ಲಿ ಬರೋದಿಲ್ಲ, ಇರೋದಿಲ್ಲ ಅಂತ ದಿವಸವನ್ನ ಈ ಮಾದಿಗ ಸಮುದಾಯ ಸೃಷ್ಟಿ ಮಾಡಬೇಕಾಗ್ತದೆ. ಬಂಧುಗಳೇ,
ಈ ರಾಜ್ಯದ 224 ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಕನಿಷ್ಠ 20,000ಕ್ಕಿಂತ ಕಮ್ಮಿ ಪಾಪ್ಯುಲೇಷನ್ ಏನು ಮಾದಿಗರದಿಲ್ಲದೆ ಇಲ್ಲ. ಹೌದಾ? ಕನಿಷ್ಠ 20,000 ಇದ್ದೀವಿ. ಅತಿ ಹೆಚ್ಚು ಅಂದ್ರೆ 1,20,000 ಇದ್ದೀವಿ. ಪುಲ್ಕೇಶಿನಗರ, ಮಹದೇವಪುರ, ಬೆಂಗಳೂರಿನಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 1,20,000ಕ್ಕೂ ಹೆಚ್ಚು ಮಾದಿಗರಿದ್ದಾರೆ. ಇದು ತುಂಬಾ ಕಮ್ಮಿ ಅಂತಂದ್ರೂ ಕೂಡ 20,000ಕ್ಕಿಂತ ಕಮ್ಮಿ ಏನಿಲ್ಲದೆ ಇಲ್ಲ. ನೀವು ಚುನಾವಣೆಗಳ ಸಂದರ್ಭದಲ್ಲಿ ಸೋಲೋದು ಅಥವಾ ಗೆಲ್ಲೋದು ಎಷ್ಟು ವೋಟ್ಗಳ ಅಂತರದಿಂದ? 500, 2,000, 100, 5,000 ಇಷ್ಟರಲ್ಲೇ ಹೆಚ್ಚು ಜನ ಗೆಲ್ಲೋದು ಮತ್ತು ಸೋಲುವಂಥದ್ದು ಇಷ್ಟೇ ಅಂತರದಲ್ಲಿ. ನಾವು ಈ ಸಾರಿ ಈ ಮನೆಹಾಳ ಮಾದಿಗರ ಮನೆಹಾಳ ಎಚ್.ಸಿ. ಮಾದೇವಪ್ಪನ ಕಾರಣಕ್ಕೆ ಈ ಮಾದಿಗರ ಮನೆಹಾಳ ಎಚ್.ಸಿ. ಮಾದೇವಪ್ಪ ಮಾದಿಗರಿಗೆ ಮಾಡ್ತಾ ಇರೋ ಅನ್ಯಾಯದ ವಿರುದ್ಧ ನಾವೀ ಸರಿ ತೊಡೆ ತಟ್ಟಿ ಈ ಸರ್ಕಾರವನ್ನು ಕೆಡುತ್ತೀವಿ ಅಂತಂದ್ರೆ ನಮ್ಮನ್ನ ತಡೆಯೋದಕ್ಕೆ ಯಾವನ ಕೈಲೂ ಸಾಧ್ಯ ಇಲ್ಲ. ಹಾಗಾಗಿ ಕಟ್ಟ ಕಡೆದಾಗಿ ಎಚ್ಚರಿಕೆಯನ್ನು ಕೊಡ್ತಾ ಈ ಯುದ್ಧವನ್ನ ಘೋಷಣೆ ಮಾಡಿದ್ದೀವಿ. ಎಲ್ಲ ಬಂಧುಗಳು, ಎಲ್ಲ ನೌಕರ ಬಂಧುಗಳು, ಎಲ್ಲ ವಿದ್ಯಾರ್ಥಿ ಮಿತ್ರರು, ಎಲ್ಲ ನಿರುದ್ಯೋಗಿ ಯುವಕರು ಈ ಡಿಸೆಂಬರ್ 11ನೇ ತಾರೀಕು ಬೆಳಗಾವಿಗೆ ಬರಲೇಬೇಕು. ಡಿಸೆಂಬರ್ 11 ಮಾದಿಗರ ಪಾಲಿನ ಕರಾಳ ದಿನಾಚರಣೆ. ಗೊತ್ತಿದೆ ಯಾಕೆ ಅಂತ? ಇದೇ ಡಿಸೆಂಬರ್ 11, 2016ರಲ್ಲಿ 2011 ಇದೇ ಡಿಸೆಂಬರ್ ಇಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಮಾದಿಗರಿಗೆ ಪೊಲೀಸ್ನವರು ಲಾಠಿ ಏಟ್ಕೊಂಡ ಕೊಟ್ರು, ಬೂಟ್ ನೇಟ್ಕೊಂಡ ಕೊಟ್ರು, ಕೈ ಕಾಲು ಮುರಿದಾಕಿದ್ರು, ರಕ್ತ ಕೋಡಿ ಹರಿತು. ಅದೇ ಡಿಸೆಂಬರ್ 11ಕ್ಕೆ ಮತ್ತೆ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಈ ಸಾರಿ ನೀವಾ ಇಲ್ಲ ನಾವಾ? ಈ ಸರ್ಕಾರಕ್ಕೆ ತಾಕತ್ತಿದ್ರೆ ನಮ್ಮನ್ನು ತಡಿಲಿ, ಇಲ್ಲ ನಮಗ್ ತಾಕತ್ತಿದ್ರೆ ಈ ಸರ್ಕಾರವನ್ನು ಕೆಡು ಬಿಸಾಕ್ತೀವಿ ಮುಂದಿನ ಚುನಾವಣೆಯಲ್ಲಿ. ಹಂಗಾಗಬಾರ್ದು. ಮುಂದಿನ ಚುನಾವಣೆಯಲ್ಲೂ ಕೂಡ ನಮಗೆ ನೀವು ಆಶೀರ್ವಾದ ಮಾಡಿ ಅಂತ ನೀವು ಈ ಸಮುದಾಯವನ್ನು ಕೇಳೋದಾದ್ರೆ, ನಿಮಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ, ಕಳೆದ 35 ವರ್ಷಗಳಿಂದ ಈ ಸಮುದಾಯನ ವಂಚಿಸಿದ್ದೀವಲ್ಲ ಅನ್ನುವಂತಹ ಏನಾದ್ರೂ ಕನಿಷ್ಠ ಪ್ರಜ್ಞೆ ಇದ್ರೆ ಈ ಅಧಿವೇಶನದಲ್ಲಿ ಎಲ್ಲ ಮೀಸಲಾತಿ ಎಲ್ಲೆಲ್ಲಿ ಅನ್ವಯಿಸುತ್ತೋ ಅಲ್ಲೆಲ್ಲವೂ ಕೂಡ ಒಳ ಮೀಸಲಾತಿ ಕೊಡಲೇಬೇಕು. ಎಚ್.ಸಿ. ಮಾದೇವಪ್ಪ ಮತ್ತು ಅವರ ಗ್ಯಾಂಗ್, ಅವರ ಕಳ್ಳರ ಗ್ಯಾಂಗ್ ಹೇಳುತ್ತೆ ಒಳ ಮೀಸಲಾತಿ ಕೊಡೋದಕ್ಕೆ ಬರೋದು, ಒಳ ಮೀಸಲಾತಿಯಲ್ಲಿ ಪ್ರಮೋಷನ್ ಕೊಡೋಕೆ ಬರೋದಿಲ್ಲ, ಸಂವಿಧಾನದ ವಿರುದ್ಧ ಅಂತ. ಹಾಗಾದ್ರೆ ರಿಸರ್ವೇಶನ್ ಇನ್ ಪ್ರಮೋಷನ್ ಕೊಟ್ಟಲ್ಲ, ಅದು ಸಂವಿಧಾನದ ವಿರುದ್ಧ ಅಲ್ವಾ? ರಿಸರ್ವೇಶನ್ ಇನ್ ಪ್ರಮೋಷನ್ ಸಂವಿಧಾನ ಬದ್ಧವಾಗಿದ್ರೆ ರಿಸರ್ವೇಶನ್ ಒಳ ಮೀಸಲಾತಿ ಕೂಡ ಕೊಡುವಂತದ್ದು, ಪ್ರಮೋಷನ್ ಕೂಡ ಕೊಡುವಂತದ್ದು ಸಂವಿಧಾನ ಬದ್ಧನೆ. ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿನಗೆ ಮಾತ್ರ ಬೇರೆ ಒಂದು ತರ, ನನಗೆ ಮಾತ್ರ ಬೇರೆ ಒಂದು ತರ ಕೊಟ್ಟಿಲ್ಲ, ಇಬ್ರಿಗೂ ಒಂದೇ ತರನೇ ಕೊಟ್ಟಿರೋದು. ನೀವು ನಿಮ್ಮ ತಂದೆ ಹೇಳ್ಕೊಟ್ಟಂತಹ ಕಾನೂನುಗಳನ್ನ ತಗೊಂಡ್ಬಂದು ಬಾಬಾ ಸಾಹೇಬ್ರ ಹೆಸರಿನಲ್ಲಿ ಹೇಳಕ್ ಹೋಗ್ಬೇಡಿ, ಅದನ್ನ ಕೇಳಕ್ಕೆ ಇಲ್ಲಿ ಯಾವನು ಗೂಬೆಗಳಿಲ್ಲ. ಎಚ್.ಸಿ. ಮಾದೇವಪ್ಪ ಒಬ್ಬನ ಕಾರಣದಿಂದ ಇವತ್ತು 1 ವರ್ಷದಿಂದ ನಮ್ಮ ವಿದ್ಯಾರ್ಥಿಗಳು, ಆಮೇಲೆ ನಿನ್ನೆ ಒಬ್ಬ ಟೀಚರ್ ಫೋನ್ ಮಾಡ್ತಾರೆ, ಹೈಸ್ಕೂಲ್ ಟೀಚರ್ಗಳಿಗೆಲ್ಲ ಹೆಡ್ ಮಾಸ್ಟರ್ಗಳಾಗಿ ಪ್ರಮೋಷನ್ ಕೊಡ್ತಾ ಇದ್ದಾರೆ, ಅದರಲ್ಲಿ ಒಳ ಮೀಸಲಾತಿ ಪಾಲಿಸ್ತಾ ಇಲ್ವಂತೆ, ಒಳ ಮೀಸಲಾತಿ ಇಲ್ವಂತೆ. ಯಾಕಿಲ್ಲ ನೋಡೋಣ. ಆ ನೌಕರ ಬಂಧುಗಳಿಗೂ ಕೂಡ ಏನಾದ್ರೂ ಈ ಸಾರಿ ಇವರು ಅನ್ಯಾಯ ಮಾಡೋದೇ ಆದ್ರೆ ನಾನು ಪದೇ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಇವರಿಗೆ ಸಮಾಧಿ ತೋಡೋದೆ. ನೀವಿಲ್ಲಿ ಬಹುಶಃ ಕಾಂಗ್ರೆಸ್ನವರು ಇದ್ದೀರಿ, ಜೆಡಿಎಸ್ನವರು ಇದ್ದೀರಿ, ಬಿಜೆಪಿ ಇದ್ದೀರಿ, ಎಲ್ಲಾ ಪಕ್ಷದವರು ಇದ್ದೀರಿ. ಆದ್ರೆ ನಿಮಗೆ ಪಕ್ಷ ಮುಖ್ಯನಾ, ನಿಮ್ಮ ಮಕ್ಕಳ ಭವಿಷ್ಯ ಮುಖ್ಯನಾ? ಹೇಳಿ, ನೀವು ಏನ್ ಮುಖ್ಯ ನಿಮಗೆ? ಈ ಸಾರಿ ಸಂಪೂರ್ಣವಾದ ಒಳ ಮೀಸಲಾತಿ ಈ ಅಧಿವೇಶನದಲ್ಲಿ ಬರದೇ ಹೋದ್ರೆ ಮತ್ತೆ ಹೋರಾಟ ಅಂತ ಹೋಗೋಣ, ಅಥವಾ ಇವ್ರಿಗೆ ಹೆಣ ಎತ್ತುವಂತ ಕೆಲಸವನ್ನ ನಾವು ಮಾಡೋಣ ಅಷ್ಟೇ. ಈ ಕಾಂಗ್ರೆಸ್ನವರೇ ಮಕ್ಕಳ ಭವಿಷ್ಯನೇ ಮುಖ್ಯ ಅನ್ನೋದಾದ್ರೆ ಇಂತಹ ನಯವಂಚಕ ಮಾದಿಗ ವಿರೋಧಿ ಸರ್ಕಾರವನ್ನು ತರೋದಕ್ಕೆ ನಮ್ಗಿಷ್ಟ ಇಲ್ಲ ಅನ್ನುವಂತ ಪ್ರಮಾಣವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಹೌದು, ಬೇರೆ ಎಲ್ಲರೂ ಕೂಡ ಹೇಳ್ತಾರೆ. ಈಗ ಛಲವಾದಿ ಸಮುದಾಯದ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು, ನಾವು ಅನ್ಕೊಂಡಿದ್ವಿ ಅವರು ಇಡೀ ಸಮುದಾಯಗಳಿಗೆ ಎಲ್ಲ ಏನೋ ಕರ್ನಾಟಕಕ್ಕೆ ಆ ಸ್ವಾಮೀಜಿಗಳು ಅಂತ. ಆಗ ಅವ್ರೇನ್ ಹೇಳಿದ್ರು, ಇಲ್ಲ ನಾನು ನನ್ನ ಜಾತಿಗೆ ಬದ್ಧ ಅಷ್ಟೇ ಅಂದ್ರು. ಹಾಗೆ ಕಾಂಗ್ರೆಸ್ಸಿನ ಶಾಸಕರಾದಂತಹ ನರೇಂದ್ರ ಸ್ವಾಮಿ ಮತ್ತು ಎ.ಆರ್. ಕೃಷ್ಣಮೂರ್ತಿ ಅವರು ಆ ಕ್ಷೇತ್ರದ ಎಲ್ರಿಗೂ ಶಾಸಕರಲ್ವಾ? ಇಲ್ಲ, ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತಂದ್ರು.
ಅದು ಅವ್ರ ಬದ್ಧತೆ, ಅದನ್ನ ಗೌರವಿಸೋಣ, ಅದು ತಪ್ಪಲ್ಲ. ಆ ಶೋಷಿತ ಸಮುದಾಯಕ್ಕೆ ನಾನು ಬದ್ಧಾಗಿರ್ತೀನಿ ಅಂತ ಹೇಳ್ಕೊಳ್ಳೋದು ಸರಿ. ಆದ್ರೆ ನಾನು ಮಾದಿಗರ ಪರವಾಗಿದ್ದೀನಿ ಅಂತ ಹೇಳ್ಕೊಂಡು ಪ್ರಣಾಳಿಕೆಯಲ್ಲಿ ನಾವು ಒಳಮೀಸಲಾತಿ ಜಾರಿಗೊಳಿಸ್ತೀವಿ ಅಂತ ಹೇಳ್ಕೊಂಡು ಬಂದಂತ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಯಾಕೆ ಬದ್ಧವಾಗಿಲ್ಲ? ನಮಗೆ ಯಾಕೆ ಕೊಟ್ಟು ಮಾತನ್ನ ಮೀರ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ಯಾರು ಕೊಡೋರು? ಸನ್ಮಾನ್ಯ ಸಿದ್ದರಾಮಯ್ಯನವರು, ನಿಮ್ಮ ಅಹಿಂದ ನೀತಿ ಅಂದ್ರೆ ಹಿಂಗೇನಾ? ಮಾದಿಗರಿಗೆ ಮೋಸ ಮಾಡೋದೇನಾ? ಈ ಸಾರಿ ನಾವು ಹೇಳ್ತಾ ಇದ್ದೀವಿ, ಕಟ್ಟ ಕಡೆ ಯುದ್ಧ, ಮತ್ತೆ ಚಳವಳಿ ಗಿಳವಳಿ ಅಂತ ಬೀದಿ ಬರೋದಿಲ್ಲ. ಇನ್ನೇನಿದ್ರು ಕಾನೂನು ಹೋರಾಟ, ಇನ್ನೇನಿದ್ರು ಕೂಡ ಇವರಿಗೆ ಚುನಾವಣೆಗಳಲ್ಲಿ ಬುದ್ಧಿ ಕಲಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಈ ಹೋರಾಟ ಇದೆಯಲ್ಲ, ಇದು ಜನರ ಹೋರಾಟ, ಜನರಿಂದ ನಡೀತಾ ಇರೋ ಹೋರಾಟ. ನಾವಿಲ್ಲಿ ಬರ್ತಾ ಇದ್ದೀವಿ, ನೀವಿಷ್ಟು ಜನ ಸೇರಿಸ್ಕೊಳ್ಳಿ, ಅರೇಂಜ್ಮೆಂಟ್ ಮಾಡಿ ಅಂತ ನಾವೇನ್ ನಿಮ್ಗೆ ಹಣ ಕೊಡ್ಲಿಲ್ಲ, ಅಥವಾ ನೀವೇನು ನನಗೆ ಕೊಡ್ಲಿಲ್ಲ. ನಿಮ್ಮ ಕರ್ತವ್ಯವನ್ನ ನೀವು ಮಾಡಿದ್ರಿ, ನಮ್ಮ ಕರ್ತವ್ಯವನ್ನ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಮತ್ತೆ ಈ ಇಡೀ ಚಳವಳಿ ನಡೀತಾ ಇರೋದು ಕೇವಲ ಒಂದು ದಿವಸದಿಂದ ತೀರ್ಮಾನ ಆಗಿ ಈಗ 11ನೇ ತಾರೀಕು ನಾವು ಬೆಳಗಾವಿಗೆ ಹೋಗ್ಬೇಕು, ಇಡೀ ಕಾರ್ಯಕ್ರಮ ನಡೀಬೇಕು. ಹಾಗಾಗಿ ನಾನು ಡಿಸೈಡ್ ಮಾಡಿದೀವಿ, ಪ್ರತಿಯೊಬ್ಬ ಮಾದಿಗರಿಂದನೂ ಕೂಡ ರೂಪಾಯಿ ಭಿಕ್ಷೆಯನ್ನ ಬೆಳ್ಕೊಂಡು ಹೋಗ್ಬೇಕು ಅಂತ. ಈ ಮಾದಿಗೇಡಿ ಸರ್ಕಾರಕ್ಕೆ ಬುದ್ಧಿಯನ್ನ ಕಲಿಸಬೇಕು ಅಂದ್ರೆ ಪ್ರತಿಯೊಬ್ಬ ಮಾದಿಗ ಸಮುದಾಯದವರು ಕೂಡ ತನ್ನ ಪಾಲಿನ ಶ್ರಮದ ಹಣವನ್ನು ಕೊಡೋದ್ರ ಮೂಲಕ ನಾನು ಒಳ ಮೀಸಲಾತಿ ಪರವಾಗಿದ್ದೀನಿ, ಈ ಸರ್ಕಾರದ ಧೋರಣೆ ವಿರುದ್ಧವಾಗಿದ್ದೀನಿ ಅನ್ನುವಂತಹ ಒಂದು ತೀರ್ಮಾನವನ್ನ ಮಾಡಬೇಕಾಗ್ತದೆ. ದಯವಿಟ್ಟು ಯಾರಾದ್ರೂ ಒಂದು ಬಟ್ಟೆ ತಗೊಳ್ಳಿ, ಇದೆ ಕೊಡಿ ನೀವು ಹೋಗಿ. ಇದಕ್ಕೆ ನೀವು ನಿಮ್ಮ ಪಾಲಿನ ನಿಮ್ಮ ಶ್ರಮದ ಹಣ ಹಾಕ್ಬೇಕು. ₹1 ಹಾಕ್ತೀರಾ, 1 ಲಕ್ಷ ಹಾಕ್ತೀರಾ, ನೀವು ಅದಕ್ಕೆ ನೀವು ₹1 ಹಾಕ್ಬೇಕು. ನಾವ್ ಇಲ್ಲಿಂದ ಅಲ್ಲಿವರೆಗೂ ಹೋಗೋವರೆಗೂ ಡೀಸೆಲ್, ಊಟ, ತಿಂಡಿ, ಅಲ್ಲಿ ಶಾಮಿಯಾನ, ಮತ್ತೊಂದು ಮಗದೊಂದು ಖರ್ಚು, ಪ್ರಚಾರ ಎಲ್ಲವೂ ಕೂಡ ಸಮುದಾಯದಿಂದ ನಡಿಬೇಕು. ಯಾರ ಹತ್ರನ ಪ್ಯಾಕೇಜ್ ತಗೊಂಡು ಹೋರಾಟ ಮಾಡೋದಲ್ಲ, ಅದು ಮಾದಿಗ ಸಮುದಾಯದಲ್ಲ ಹೋರಾಟ. ಹಾಗಾಗಿ ನನ್ನ ಬಂಧುಗಳು, ನನ್ನ ಹೋರಾಟಗಾರರು, ಪ್ರಭುರಾಜ್ ಕೊಡ್ಲಿ ಅವರು, ಈ ಹೋರಾಟ ಪ್ರಾರಂಭ ಆಗ್ಬೇಕು ಅಂತ ಕೂಡ್ಲೇನೆ ನಾನೊಂದು 10-15 ಕಾರ್ ತರ್ತೀನಿ ಎಂದು ಸ್ನೇಹಿತರನ್ನೆಲ್ಲ ಒಟ್ಟು ಮಾಡ್ಕೊಂತ ಹೋಗ್ಬೇಕು. ಇವತ್ತು ಅವರೇ ಅಕ್ಷರಶಃ ಬಟ್ಟೆ ಹಿಡ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಯಾಕೆ? ಅವ್ರು ಆರಾಮಾಗೆ ಕೋಟ್ಯಾಧಿಪತಿ, ಅವರು 100 ಎಕರೆ ಜಮೀನು ಇಟ್ಕೊಂಡಿರೋರು, ಸಮುದಾಯಕ್ಕೋಸ್ಕರ ಭಿಕ್ಷೆ ಬೇಡ್ತಾರೆ. ಅದ್ರ ಅರ್ಥ ಏನು? ಸಮುದಾಯಕ್ಕೆ ನಾವು ಯಾವುದೇ ರೀತಿಯಾದಂತಹ ತ್ಯಾಗವನ್ನು ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ. ಹಾಗೆ ಈ ಕಾರ್ಯಕ್ರಮ ನೋಡ್ತಾ ಇರೋದು ಎಲ್ರಿಗೂ ಹೇಳ್ತಾ ಇದ್ದೀನಿ, ನೀವು ತನ್ನ ಮನ, ಧನ, ಶ್ರಮ ಎಲ್ಲವನ್ನೂ ಕೂಡ ಈ ಸಮುದಾಯಕ್ಕೆ ವ್ಯಯಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೆ ನನ್ನ ಮಾತಿಗೆ ವಿರಾಮನ ಆಗ್ತಾ ಇದ್ದೀನಿ. ಇನ್ನು ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ಕೊಡ್ಬೇಕು ಅಂತ ಬಸವರಾಜ್ ಅವರಲ್ಲಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಬೆಳಗಾವಿ ಚಲ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಅದು ಇನ್ನು ಮುಂದೆ ಕಾನೂನಿನ ಹೋರಾಟದ ಮೂಲಕ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BR ಬಸವರಾಜ್ ಅವರಿಗೆ ಧನ್ಯವಾದಗಳು. ಈಗ ಏನು ಇಲ್ಲಿವರೆಗೂ ಕೂಡ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಬೇಕಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪ್ರಭುರಾಜ್ ಕೊಡ್ಲಿ ರಾಜ್ಯಾಧ್ಯಕ್ಷ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ದಾವಣಗೆರೆಯ ಮಾದಿಗ ಸಮಾಜದ ಪ್ರಧಾನ ಕಾರ್ಯದರ್ಶಿ ರಾಜ್ಯ ರಂಗಪ್ಪನವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ರಾಣೆಬೆನ್ನೂರಿನ ಆನಂದ್ ಕುಮಾರ್ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸರಿಸುಮಾರು 35 ವರ್ಷಗಳ ಕಾಲ ಒಳ ಮೀಸಲಾತಿ ಹೋರಾಟ ನಡೆದುಕೊಂಡು ಬಂದಂತ ದಾರಿಯಲ್ಲಿ ಇವತ್ತು ಅಂತಿಮ ಕ್ಷಣದಲ್ಲಿ ಮೀಸಲಾತಿಯ ಹೋರಾಟಗಾರರು ಭಾಸ್ಕರ್ ಪ್ರಸಾದ್ ಅವರ ಬಳಗ, ಅದು ಪ್ರಭುರಾಜ್ ಕೊಡ್ಲಿ ಅವರಾಗಿರ್ಬೋದು, ಮರಿಯಪ್ಪ ಅವರಾಗಿರ್ಬೋದು, ಅರುಣ್ ಕುಮಾರ್ ಆಗಿರ್ಬೋದು, ಹಾಗೂ ಇನ್ನಿತರ 10 ಹಲವಾರು ನನ್ನ ಗೆಳೆಯ ಹೋರಾಟಗಾರರಾಗಿರ್ಬೋದು, ಹೋರಾಟ ಮಾಡಿದ್ರು ಕೂಡ ಈ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರಗಳು ಮಾದಿಗರ ಪರವಾಗಿ
ಒಳ ಮೀಸಲಾತಿಯ ಜಾರಿಯನ್ನ ಮಾಡಲಿಕ್ಕೆ ಮೀನಾಮೇಷ ಎಣಿಸಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದರೆ ಸುಮಾರು 1 ವರ್ಷದಿಂದ ಕ್ರಾಂತಿಕಾರಿ ಒಳ ಮೀಸಲಾತಿಯ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಭಾಸ್ಕರ್ ಪ್ರಸಾದ್ ಮತ್ತು ಅವರ ತಂಡದವರು ನಿಜವಾಗ್ಲೂ ಅವರಿಗೆ ಅವರ ಪಾದಗಳಿಗೆ ನಾನು ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂತಂದ್ರೆ ಈ ರಾಜ್ಯದಲ್ಲಿ ಏನು ಮೌನವಾಗಿಯೋ ಕ್ರಾಂತಿಕರವಾದಂತಹ ಹೋರಾಟವಾಗಿಯೋ ಅಥವಾ ಇನ್ನಿತರ ಸ್ತರಗಳಲ್ಲಿ ಈ ರಾಜ್ಯದಲ್ಲಿ ಹೋರಾಟ ನಡೆದು ಬಂದಂತ ದಾರಿ ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಸರಿಸುಮಾರು 1 ವರ್ಷಗಳಿಂದ ಸತತವಾಗಿ ಪಾದಯಾತ್ರೆಗಳನ್ನು ಮಾಡುತ್ತಾ ಶವಯಾತ್ರೆಗಳನ್ನು ಮಾಡುತ್ತಾ ಸರ್ಕಾರಕ್ಕೆ ತಮ್ಮ ಎಚ್ಚರಿಕೆಯನ್ನು ಕೊಡುತ್ತಾ ಸುಮಾರು ದಿನಗಳ ಕಾಲ ಈ ರಾಜ್ಯದಲ್ಲಿ ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡಿರುವಂತದ್ದು ನಿಜವಾಗಲೂ ಅದು ಅಭಿನಂದನಾ ಅರ್ಹ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ನೀವೆಲ್ಲರೂ ಏನು ಭಾಗವಹಿಸ್ತಾ ಇದ್ರಿ ಇವತ್ತು ಈ ಕಾರ್ ಜಾಥಾದಲ್ಲಿ ನಿಮ್ಮೆಲ್ಲರಿಗೂ ಶುಭ ಕೋರ್ತೀನಿ. ನೀವಿರ್ಲಾರ್ದಂತೆ ಯಾವ ಹೋರಾಟವನ್ನು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯಕ್ಕಿಲ್ಲ. ನಿಮ್ಮಂತ 10 ಹಲವಾರು ಕಾರ್ಯಕರ್ತರು, ನಿಮ್ಮಂತ 10 ಹಲವಾರು ಹೋರಾಟಗಳ ಶ್ರಮದ ಫಲವೇ ಇವತ್ತು ಒಳ ಮೀಸಲಾತಿಗೋಸ್ಕರ ಇನ್ನೂ ಪರಿಪೂರ್ಣವಾದಂತ ಒಳ ಮೀಸಲಾತಿ ಬೇಕೆನ್ನುವ ಹೂಗನ್ನು ಹೊತ್ತುಕೊಂಡು ಇವತ್ತು ನೀವೆಲ್ಲರೂ ಏನು ಹೋರಾಟ ಮಾಡ್ತಾ ಇದ್ರಿ, ಮತ್ತೊಮ್ಮೆ ನಿಮಗೆ ಶುಭ ಕೋರ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರನಾಗಿ ಒಬ್ಬ ವ್ಯಕ್ತಿಯಾಗಿ ಒಂದು ಮಾದಿಗ ಸಮಾಜದ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮೊಡನಾಗಿ ನಿಮ್ಮ ಜೊತೆಯಾಗಿ ಇವತ್ತು ಸರ್ಕಾರವನ್ನ ಎಚ್ಚರಿಕೆ ಕೊಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ. ಯಾಕೆಂತಂದ್ರೆ ಒಳ ಮೀಸಲಾತಿಯನ್ನು ಕೊಡಬೇಕಂತ ಏನು ಸುಪ್ರೀಂ ಕೋರ್ಟ್ ಆದೇಶದ ನಂತರದಲ್ಲಿ ಕೂಡ ಇವತ್ತು ನೀವು ಒಳ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಸತ್ಯದ ಪರವಾಗಿ ಸಮಾನತೆಯ ಹಾದಿಯಲ್ಲಿ ಈ ಪರಿಪೂರ್ಣವಾದಂತ ಒಳ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಯಾವ ಶಕ್ತಿ ಇದಕ್ಕೆ ಅಡ್ಡಿಪಡಿಸ್ತಾ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ನಾವು ಈ ಮೂಲಕ ಈ ಜಾಥಾದ ಮೂಲಕ ವಿನಂತಿಸ್ತೀವಿ ಮತ್ತು ಎಚ್ಚರಿಸ್ತಾ ಇದ್ದೀವಿ. ಇವತ್ತೇನು ಒಳ ಮೀಸಲಾತಿಯ ಮುಖಾಂತರ ನಮ್ಮ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಜಾಥಾ ಏನು ತಮ್ಮ ಬೇಡಿಕೆಗಳನ್ನಿಟ್ಟಿದ್ದಾರೆ, ಏನು ಈ ರಾಜ್ಯದಲ್ಲಿ ಮಾದಿಗರಿಗೆ ಒಳ ಮೀಸಲಾತಿಯ ಜೊತೆಗೆ ಬಡ್ತಿಯಲ್ಲಿ ಮೀಸಲಾತಿ ಬೇಕು, ಒಳ ಮೀಸಲಾತಿಯ ಮುಖಾಂತರ ರಾಜಕೀಯ ಮೀಸಲಾತಿ ಬೇಕು, ಬ್ಲಾಕ್ ಹುದ್ದೆಗಳಲ್ಲಿ ಅಲ್ಲಿ ಕೂಡ ಒಳ ಮೀಸಲಾತಿ ಬೇಕೆನ್ನುವ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಬೆಳಗಾವಿಗೆ ಜಾಥಾದ ಮೂಲಕ ನಾವು ಇವತ್ತು ಇವರನ್ನ ನಿಮ್ಮ ಸರ್ಕಾರವನ್ನ ಎಚ್ಚರಿಸೋದಕ್ಕೋಸ್ಕರ ಇವತ್ತು ಈ ಜಾಥಾದ ಮೂಲಕ ನಾವು ಬೆಳಗಾವನ್ನ ತಲುಪ್ತಾ ಇದ್ವಿ. ಅದಕ್ಕೋಸ್ಕರ ಕೊನೆಯದಾಗಿ ಭಾಸ್ಕರ್ ಪ್ರಸಾದ್ ಅವರೇ ಅಥವಾ ಪ್ರಭುರಾಜ್ ಕೊಡ್ಲೆ ಅವರೇ, ಮಲಿಯಪ್ಪ ಅವರೇ, ಅರುಣ್ ಕುಮಾರ್ ಅವರೇ ಮತ್ತು ಇನ್ನಿತರ ನನ್ನ ಎಲ್ಲ ನಾಯಕರುಗಳಿಗೆ ಈ ಮಾದಿಗ ಸಮಾಜ ನಿಮಗೆ ಗೊತ್ತಿರಲಿ, ಈ ರಾಜ್ಯದಲ್ಲಿ ಇನ್ನೆಂದೂ ಹೋರಾಟ ಮಾಡೋದಕ್ಕಿಂತಲೂ ತಮ್ಮ ಮೇಲೆ ದೊಡ್ಡ ಭರವಸೆ ಇಟ್ಟುಕೊಂಡಿದೆ ಮತ್ತು ನೀವೆಲ್ಲರೂ ಈ ರಾಜ್ಯದ ಕಣ್ಮಣಿಗಳಾಗಿದ್ದೀರಿ. ಆ ಶಕ್ತಿ ಈ ರಾಜ್ಯದ ಜನರು ನಿಮಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಕೂಡ ನಿಮ್ಮ ಜೊತೆಗಿರ್ತೇವೆ. ಈ ರಾಜ್ಯದ ಪ್ರತಿಯೊಂದು ಮಾದಿಗರಿಗೆ, ಅದು ಕಾಂಗ್ರೆಸ್ ಆಗಿರ್ಬೋದು, ಜನತಾದಳ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇಂಥ ಹೋರಾಟಗಾರರಿಗೆ ತಮ್ಮೆಲ್ಲರ ಬೆಂಬಲ ಕೊಡಬೇಕು. ಇವತ್ತೇನು ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿದೆ, ಆ ಅಧಿವೇಶನದಲ್ಲಿ ಇವತ್ತು ಈ ಜಾಥಾದ ಮೂಲಕ ಏನು ಬೇಡಿಕೆಗಳನ್ನಿಟ್ಟಿದ್ವಿ, ಆ ಬೇಡಿಕೆಗಳನ್ನ ಈಡೇರಿಸಲೇಬೇಕು. ಇಲ್ಲವಾದ್ರೆ ಮತ್ತೊಮ್ಮೆ ಹೋರಾಟದ ದಾರಿಯನ್ನ ತುಳಿಬೇಕಾಗುತ್ತೆಂಬ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ ಇವತ್ತು ಈ ಜಾಥಾಕ್ಕೆ ಶುಭವಾಗಲಿ. ಎಲ್ಲರೂ ಬಹಳ ಶಿಸ್ತಿನಿಂದ ಹೋಗಿ ತಮ್ಮ ಗಾಡಿಗಳಲ್ಲಿ ಅಥವಾ ತಾವುಗಳು ಬಹಳ ರಕ್ಷಣಾತ್ಮಕವಾಗಿ ಬೆಳಗಾವಿಯನ್ನು ತಲುಪಿ ನಮ್ಮ ಗುರಿಯನ್ನು ಮುಟ್ಟುವಂತ ಕೆಲಸದಲ್ಲಿ ತಾವೆಲ್ಲರೂ ಭಾಗಬೇಕು. ತಮ್ಮೆಲ್ಲರಿಗೆ ಮತ್ತೊಮ್ಮೆ ತಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ, ಈ ಜಾಥಾವನ್ನ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಭಾಸ್ಕರ್ ಪ್ರಸಾದ್ ಅವರಿಗೂ ಅವರ ತಂಡಕ್ಕೂ ತಮ್ಮೆಲ್ಲ ಹೋರಾಟಗಾರರಿಗೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಜೈ ಭೀಮ್, ಜೈ ಮಾದಿಗ, ಜೈ ಕರ್ನಾಟಕ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ ಸಮಾನತೆಯ ಹಾದಿಯಲ್ಲಿ.